ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಬೆನ್ನತ್ತಿದ ಸಿಸಿಬಿ ಪೊಲೀಸರಿಂದ ತನಿಖೆ ಚುರುಕುಗೊಳ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರಿಂದ ಸ್ಥಳ ಮಹಜರು ಕೂಡ ನಡೆಯಿತು. ಇವತ್ತು ತನಿಖಾಧಿಕಾರಿ ನವೀನ್ ಕುಲಕರ್ಣಿ ತಂಡ ಸ್ಥಳಕ್ಕೆ ತೆರಳಿ ಸ್ಥಳ ಮಹಜರು ನಡೆಸಿತು. ಕೆಫೆ ಮ್ಯಾನೇಜರ್ ಅವರ ಬಳಿಯಲ್ಲಿ ಮಾತನಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ಗಳನ್ನು ಕೂಡ ಸಿಸಿಬಿ ಪೊಲೀಸರು ಪಡೆದುಕೊಂಡರು. ಇನ್ನು ಈ ಶಂಕಿತ ವ್ಯಕ್ತಿ, ಬಾಂಬನ್ನು ಇಟ್ಟಂತಹ ಶಂಕಿತ ವ್ಯಕ್ತಿ ಎಲ್ಲಿಂದ ಎಂಟ್ರಿ ಕೊಟ್ಟ, ಅದೇ ರೀತಿಯಾಗಿ ಆತ ಅದಕ್ಕೂ ಮುಂಚೆ ಎಲ್ಲೆಲ್ಲಿ ಓಡಾಡಿದ್ದಾನೆ, ಅದಾದ ಬಳಿಕ ಎಲ್ಲೆಲ್ಲಿ ಓಡಾಡಿದ್ದಾನೆ, ಯಾವ್ಯಾವ CCTVಯಲ್ಲಿ ಶಂಕಿತ ಕವರ್ ಆಗಿದ್ದಾನೆ, ಬ್ಲಾಸ್ಟ್ ಆಗಿರುವಂತಹ ಸ್ಥಳದಲ್ಲಿ ಏನೇನಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ. ಇನ್ನು ಪ್ರಮುಖವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಶಂಕಿತ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಲಾಗ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ರಾಮೇಶ್ವರಂ ಕೆಫೆಗೆ ತೆರಳಿ ಅಲ್ಲಿನ ಮ್ಯಾನೇಜರ್ ಜೊತೆಯಲ್ಲೂ ಕೂಡ ಮಾತನಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಈ ವ್ಯಕ್ತಿಯನ್ನು ಯಾರಾದರೂ ನೋಡಿದ್ರೂ ಕೂಡ ಆತನ ಹಾವಭಾವಗಳು ಯಾವ ರೀತಿಯಾಗಿತ್ತು, ಯಾವ ಒಂದು ಭಾಷೆಯಲ್ಲಿ ಆತ ಮಾತನಾಡ್ತಾ ಇದ್ದ, ಹಿಂದಿ ಭಾಷೆಯಲ್ಲಿ ಮಾತನಾಡೋದ್ನೋ, ಇಂಗ್ಲೀಷ್ನಲ್ಲಿ ಮಾತನಾಡೋದ್ನೋ, ಅಥವಾ ಬೇರೆ ಇನ್ಯಾವುದಾದ್ರೂ ಭಾಷೆಯಲ್ಲಿ ಮಾತನಾಡೋದ್ನೋ, ಕನ್ನಡದಲ್ಲಿ ಮಾತನಾಡಿದರೆ ಯಾವ ಶೈಲಿಯಲ್ಲಿ ಆತ ಮಾತನಾಡ್ತಾ ಇದ್ದ, ಉತ್ತರ ಕರ್ನಾಟಕದ ಶೈಲಿಯಲ್ಲ, ದಕ್ಷಿಣ ಕರ್ನಾಟಕದ ಶೈಲಿಯಲ್ಲ, ಯಾವ ರೀತಿಯಾಗಿ ಆತ ಮಾತನಾಡ್ತಾ ಇದ್ದ, ಆತನ ಹಾವಭಾವಗಳು ಯಾವ ರೀತಿಯಾಗಿತ್ತು, ಅದೇ ರೀತಿ ಆತ ಅದಾದ ಬಳಿಕ ಅಲ್ಲಿಂದ ಯಾವ ಕಡೆಗೆ ತೆರಳಿದ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಮತ್ತೊಂದೆಡೆಯಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ನಡೆಸಿದ್ದಾರೆ. ಬ್ಲಾಸ್ಟ್ ಆದಂತಹ ಪ್ರದೇಶದಲ್ಲಿ ಏನೆಲ್ಲ ಇತ್ತು, ಆ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ಆ ಜಾಗದ ಅಕ್ಕಪಕ್ಕದಲ್ಲಿ ಏನೇನಿತ್ತು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ.